ಅವರೇ ಗೆಲ್ಲಬೇಕು ಇಲ್ಲಿ. ಅದೇ ಯಾಕೆ ಯಾಕೆಂದರೆ ಅವರು 3-4 ಸತಿ ಸೋತ್ಬಿಟ್ಟವ್ರು. ಇವಾಗ ಅವರೇ ಅಭ್ಯರ್ಥಿ ಆಗಬೇಕು. ಸೋತ್ ಬಿಟ್ರೆ ಗೆಲ್ಲಿಸ್ಬಿಡ್ತೀರಾ? ಗೆಲ್ಲಬೇಕ್ರಿ ಸ್ಥಳೀಕರವರು. ಹೌದು, ಅವರೇ ಗೆಲ್ಲೋದು ಇವಾಗ. ಅವರೇ ಕ್ಯಾಂಡಿಡೇಟ್ ಇವಾಗ ಇಲ್ಲಿ. ಟಿಕೆಟ್ ಕೊಡಲ್ಲ ಅಂತಿದಾರಂತೆ ಕುಮಾರಸ್ವಾಮಿ ಅವರು. ಕುಮಾರಣ್ಣವರೇ ಕೊಡ್ತಾರೆ. ಅದು ಸುಮ್ಮನೆ ಹೂವಾಪಗಳು ಮಾಡ್ತಾ ಇದ್ದೀರಿ ನೀವೇ ಮೀಡಿಯಾದವರು. ಅವರೇ ಕೊಡ್ತಾರೆ. ಕುಮಾರಣ್ಣವರು ಕ್ಯಾಂಡಿಡೇಟ್ ಅವರೇ ಮಾಡೋದು. ನೀವು ಮೀಡಿಯಾದವ್ರು ಮಾಡ್ತಿಲ್ಲ ಸ್ವಾಮಿ. ಕೇಳಿ ಇಲ್ಲಿ, ನಿನ್ನೆ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಮುಖಂಡರ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿದಾಗ ಚನ್ನಪಟ್ಟಣದವರು ಹೇಳ್ತಾರೆ, ನೀವೇನಾದರೂ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ನುಂಗ್ ನೀರು ಕುಡಿದು ಬಿಡ್ತಾರೆ JDS ಪಾರ್ಟಿನ ಅಂತೆಲ್ಲ ಮುಖಂಡರು ಹೇಳಿದಾರಂತೆ. ಹಂಗಾಗಿ ಕೊಡೋದಕ್ಕೆ ಮುಂದಾಗಿಲ್ವಂತೆ. ಸೊ ಏನು ಹೇಳ್ತೀರಿ? ಅಕಸ್ಮಾತ್ ಆಗಿ BJP ಇದು ಕಾಂಗ್ರೆಸ್ಗೆ ಏನಾದರೂ ಹೋದರೆ ಸಪೋರ್ಟ್ ಮಾಡ್ತೀರಾ ಯೋಗೇಶ್ವರ್ ಅವರು? ಯಾವ ಕಾರಣಕ್ಕೂ ಕಾಂಗ್ರೆಸ್ಗೂ ನಾವು ಸಪೋರ್ಟ್ ಮಾಡಲ್ಲ. ಯೋಗೇಶ್ವರು ಯಾವ ಕಾರಣಕ್ಕೂ ಕಾಂಗ್ರೆಸ್ಗೂ ಹೋಗಲ್ಲ. ಅವರು ಊಹಾಪೋಹಗಳು ಅವೆಲ್ಲ ಮಾತು. ಅವರು BJP ಕ್ಯಾಂಡಿಡೇಟ್ ಆದೇ ಆಯ್ತಾರೆ ಕಣ್ರಿ. ಕುಮಾರಣ್ಣವರೇ ಮಾತಾಡಿ ನಿಲ್ಲಿಸ್ತಾರೆ. ಅದ್ರ ಬಗ್ಗೆ ಯಾರ್ದೇನಿಲ್ಲ ಇಲ್ಲಿ. ಯೋಗೇಶ್ವರೇ ಗೆಲ್ಲೋದು ಇಲ್ಲಿ. ಯಾರು ಬಂದರೂ ಅವ್ರ ಆಪೋಸಿಟು ಗೆಲ್ಲಲ್ಲ ಇಲ್ಲಿ. ನಾವು ಸ್ಥಳೀಕರು ಇಲ್ಲಿಯವರಿಗೆ, ಚನ್ನಪಟ್ಟಣ ತಾಲೂಕವ್ರೆ, ಚನ್ನಪಟ್ಟಣನೇ ಗೆಲ್ಲಿಸ್ತೀವಿ. ನಿಖಿಲ್ ಕುಮಾರಸ್ವಾಮಿ ನಿಂತರೆ ಅದು ಅವರು ಕುಮಾರಣ್ಣವ್ರಿಗೆ ಬಿಟ್ಟದ್ದು. ನಿಲ್ಲಿಸ್ತಾರೋ ಬಿಡ್ತಾರೋ ಆಮೇಲೆ ನೋಡ್ಬೇಕದ. ಸರ್ ನಮಸ್ಕಾರ ಸರ್. ಏನೇನು ನಿಮ್ಮ ಹೆಸರು? ರಾಜಶೇಖರ್. ಓಕೆ, ಯಾರು ಅಭ್ಯರ್ಥಿ ಆಗ್ಬೇಕು ನಿಮ್ಮ ಪ್ರಕಾರ? ಇಲ್ಲಿ ಮೈತ್ರಿ ಪಕ್ಷದಿಂದ ಯಾರು ಕೊಟ್ರು ಕೊಡ್ತೇವೆ ಓಟ್. ಯೋಗೇಶ್ವರ್ ಅವರಿಗೆ ಟಿಕೆಟು ಸಿಕ್ಕರೆ ಸರ್ ಅದು ಮೈತ್ರಿ ಅಭ್ಯರ್ಥಿ ಅವರ ತೀರ್ಮಾನ, ಅಂತಿಮ ತೀರ್ಮಾನ. ನಾವು ಹೇಳೋಕ್ಕಾಗಲ್ಲ. ಇವ್ರ ಕೊಡ್ತಾರೆ, ಅವ್ರು ಕೊಡ್ತಾರೆ. ಮೈತ್ರಿ ಅಭ್ಯರ್ಥಿಗಳಲ್ಲೇ ಅಂದರೆ ಈಗ ಒಂದಿಷ್ಟು ಜನ ಲಾಬಿ ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಅನಸೂಯ ಆಗಿರ್ಬೋದು, ಜೊತೆಗೆ ಯೋಗೇಶ್ವರ್ ಅವರು. ಈ ಮೂರಲ್ಲಿ ಯಾರು ನಿಂತ್ಕೊಂಡ್ರೆ ಒಳ್ಳೆಯದು, ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಅನ್ನಿಸ್ತಾರೆ? ಸರ್ ಮೈತ್ರಿ ಅಭ್ಯರ್ಥಿಯಲ್ಲಿ ಯಾರು ನಿಂತ್ರೂ ಸ್ಟ್ರಾಂಗೇ ಸರ್. ಇದು ತನ್ನದೇ ಆದಂಥ ವೋಟ್ ಬ್ಯಾಂಕ್ ಇದೆ. ಯಾರು ನಿಂತರೂ ಗೆಲ್ತಾರೆ. ಕಾಂಗ್ರೆಸ್ಗೆ ನೆಲೆ ಇಲ್ವಾಗಾದ್ರೆ ಇಲ್ಲಿ? ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನೆಲೆ ಇಲ್ಲ ಸರ್. ಇದು DK ಶಿವಕುಮಾರ್ ಭಾಳ ಪ್ರಯತ್ನ ಪಡ್ತಿದಾರಂತೆ, ಪದೇ ಪದೇ ಬರ್ತಿದಾರಂತೆ ಇಲ್ಲಿಗೆ. ಅವ್ರು ಏನೇ ಬಂದರೂ ಈಗ ಸರ್ಕಾರ ಬಂದೆ 1 ವರ್ಷ ಆಯಿತು. ಅವಾಗಿಂದ ಬಂದರೆ ಈಗ ಬಂದರೆ ಏನಾಗುತ್ತೆ ಸರ್? ಅವೆಲ್ಲ ಈಗ 1 ವರ್ಷ ಆಯ್ತಲ್ಲ ಸರ್ ಗೆದ್ದು. ಅವ್ರ ತಮ್ಮವ್ರು ಸೋತ ಮೇಲೆ ಇವರು ರೌಂಡ್ ಆಗ್ತಾರಲ್ಲ ಸರ್. ಅವಾಗಿಂದ ಎಲ್ಲೋಗಿದ್ರು ಸರ್? DCM ಆಗಿ ಇಲ್ಲಿ ಬರಲಿಲ್ವಲ್ಲ ಇವರು? ಹೇಳಿ ಸರ್ ಇದು ಕೂತ್ರ. ಈಗ 1 ವರ್ಷದಿಂದ ಚನ್ನಪಟ್ಟಣ ಹೆಂಗದೆ ಅಂತ, ಯಾವ ಹಳ್ಳಿ ಅದೇ ಅಂತ ಎಲ್ಲೂ ಗೊತ್ತಿರಲಿಲ್ಲ ಅವ್ರಿಗೆ. ಈಗ ಗೊತ್ತಾಯ್ತಲ್ಲ ಯಾವ ಹಳ್ಳಿ ಎಲ್ಲೆಲ್ಲದೆ ಅಂತ ಅವ್ರಿಗೆ. ಯಾರಿಗೆ? DCMಗೆ. ಅವಾಗಿಂದ ಎಲ್ಲೋಗಿದ್ರು? ಅವ್ರ ತಮ್ಮ ಸೋತ ಮೇಲೆ ಇವರು ಸರ್ವೆ ಮಾಡ್ತಾವ್ರಲ್ಲ. ಅವಾಗ ಯಾಕೆ ಸರ್ವೆ ಮಾಡಲಿಲ್ಲ ಇವರು ಚನ್ನಪಟ್ಟಣ? ಈಗ ಮಾತ್ರ ಚನ್ನಪಟ್ಟಣ ಬೇಕು. ಅವಾಗಿನ ಚನ್ನಪಟ್ಟಣ ಬೇಕಾಗಿರಲಿಲ್ಲ ಅವ್ರಿಗೆ ಅಲ್ವಾ? ಅದು ಜನಗಳು ಅಭ್ಯರ್ಥಿ ಯಾರು ಮಾಡಬೇಕು, ಯಾರು ಗೆಲ್ಲಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡವ್ರೆ. ಗೆಲ್ಲಿಸ್ಕೊಡ್ತಾರೆ ಅಷ್ಟೇ. ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗಿದ್ದರೆ ಗೆಲ್ತಾರೆ. ಕುಮಾರಣ್ಣವ್ರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ನಾವು JDS ಪಕ್ಕ JDSನವರು ಯೋಗೇಶ್ವರ್ಗೆ ಓಟ್ ಹಾಕೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.